ಭಾರತದಲ್ಲಿ ಬೆಳಿಗ್ಗೆಯಾಗಿರುವಾಗ ಜಗತ್ತಿನ ಇನ್ನೊಂದು ಭಾಗದಲ್ಲಿ ಜನರು ಮಲಗಿರುತ್ತಾರೆ. ಯಾಕೆ ಈ ಥರ ಎಂದಾದರೂ ಯೋಚಿಸಿದ್ದೀರಾ? ಇದಕ್ಕೆ ಕಾರಣ ಟೈಮ್ ಝೋನ್ಸ್. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಜಗತ್ತಿನ ಇತರ ದೇಶಗಳಲ್ಲಿ ಏಕೆ ಬೇರೆ ಬೇರೆ ಸಮಯಗಳಿವೆ ಎಂಬುದನ್ನು ಈ ವಿಡಿಯೋದಲ್ಲಿ ಅರ್ಥ ಮಾಡಿಕೊಳ್ಳೋಣ. ಭೂಮಿಯು ತನ್ನ ಅಕ್ಷದ ಸುತ್ತ ಸುತ್ತುತ್ತದೆ. ಒಮ್ಮೆ ಸಂಪೂರ್ಣವಾಗಿ ಸುತ್ತಲು ಭೂಮಿಗೆ ಸುಮಾರು 24 ಗಂಟೆಗಳು ಬೇಕಾಗುತ್ತವೆ. ಭೂಮಿ ಗೋಳಾಕಾರವಾಗಿರುವುದರಿಂದ ಭೂಮಿಯ ಬೇರೆ ಬೇರೆ ಭಾಗಗಳು ಸೂರ್ಯನನ್ನು ಬೇರೆ ಬೇರೆ ಸಮಯದಲ್ಲಿ ಎದುರಿಸುತ್ತವೆ. ಒಂದು ಸ್ಥಳದಲ್ಲಿ ಹಗಲು ಇರುವಾಗ ಮತ್ತೊಂದು ಸ್ಥಳದಲ್ಲಿ ರಾತ್ರಿ ಇರುತ್ತದೆ. ಸಮಯವನ್ನು ಸರಿಯಾಗಿ ವ್ಯವಸ್ಥೆ ಮಾಡಲು ಜಗತ್ತನ್ನು ಬೇರೆ ಬೇರೆ ಟೈಮ್ ಝೋನ್ಸ್ ಆಗಿ ವಿಂಗಡಿಸಲಾಗಿದೆ. ಸುಮಾರು 24 ಪ್ರಮುಖ ಟೈಮ್ ಝೋನ್ಸ್ ಇವೆ. ಆದರೆ ದೇಶಗಳು ತಮ್ಮದೇ ಆದ ಸಮಯದ ಗಡಿಗಳನ್ನು ಮತ್ತು ಸಮಯದ ವ್ಯತ್ಯಾಸಗಳನ್ನು ಆಯ್ಕೆ ಮಾಡಿಕೊಳ್ಳುವುದರಿಂದ ಅಧಿಕೃತ ಟೈಮ್ ಝೋನ್ಸ್ಗಳ ಸಂಖ್ಯೆ ಇನ್ನಷ್ಟು ಸಂಕೀರ್ಣವಾಗಿದೆ. ಉದಾಹರಣೆಗೆ, ಭಾರತದಲ್ಲಿ ಹಗಲು ಇರುವಾಗ ಉತ್ತರ ಅಮೆರಿಕದ ಕೆಲವು ಭಾಗಗಳಲ್ಲಿ ರಾತ್ರಿ ಇರುತ್ತದೆ. ಅದಕ್ಕಾಗಿಯೇ ಬೇರೆ ಬೇರೆ ದೇಶಗಳ ಜನರು ಹೊಸ ವರ್ಷವನ್ನು ಬೇರೆ ಬೇರೆ ಸಮಯದಲ್ಲಿ ಆಚರಿಸುತ್ತಾರೆ. ಹಾಗಾಗಿ ಮುಂದಿನ ಬಾರಿ ಬೇರೆ ದೇಶದಲ್ಲಿರುವ ಯಾರಿಗಾದರೂ ಅಲ್ಲಿ ಈಗ ಎಷ್ಟು ಗಂಟೆ ಎಂದು ಕೇಳುವಾಗ ಭೂಮಿ ನಿರಂತರವಾಗಿ ತಿರುಗುತ್ತಲೇ ಇದೆ ಎಂಬುದನ್ನು ನೆನಪಿಟ್ಟುಕೊಳ್ಳಿ. ನಮ್ಮ ಗ್ರಹ ನಿಜಕ್ಕೂ ಅದ್ಭುತವಲ್ಲವೇ? ಈ ಮಾಹಿತಿ ನಿಮಗೆ ಇಷ್ಟವಾಯಿತೆಂದು ಭಾವಿಸುತ್ತೇನೆ. ಮತ್ತೊಂದು ಆಸಕ್ತಿದಾಯಕ ವಿಚಾರದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ನಮಸ್ಕಾರ.